ನಮ್ಮ ಶಿವರಾಮ ಕನ್ನಡ ಪದಗಳಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ. ಅದೇ ರೀತಿ ನಮ್ಮ ಎಸ್ ಪೊನ್ನಣ್ಣವರು ನಡವಳಿಕೆ ಹೊಂದಿರುವಂತಹ ಧುರೀಣ ರಾಜಕಾರಣಿ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು 5 ದಶಕಗಳ ಕಾಲ ರಾಜ್ಯದ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿ ರಾಜ್ಯದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಹಮ್ಮಿಕೊಂಡು ಆಡಳಿತ ನಡೆಸುತ್ತಿರುವ 24ನೇ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಿಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಕರ್ನಾಟಕ ಸರ್ಕಾರ ಹಾಗೂ ಹಿರಿಯ ವಕೀಲರು, ಹಸನ್ಮುಖಿ ತಾಳ್ಮೆಯ ಜೋರಾಗಿ ಚಪ್ಪಾಳೆ ಮಾಡಿ ದಯವಿಟ್ಟು ಸರ್ ಆದರ್ಶಮಯ ವೃತ್ತಿ ಜೀವನ, ಸ್ಫಟಿಕ ಸ್ಪಷ್ಟ ನಿರ್ಮಲ ಮನಸ್ಸುಳ್ಳ ಸುಬ್ಬಾರೆಡ್ಡಿರವರಿಗೆ ನಮ್ಮ ವಕೀಲರ ಸಂಘದ ಅನಂತ ಧನ್ಯವಾದಗಳು. ಈಶ್ವರ ಪುತ್ರ ನಮಸ್ತೆ ಶರಣು ಶರಣಯ್ಯ ನಂಬಿದ ಜನಗೆ ನಿರುದಯ್ಯ ಶರಣಯ್ಯ ಶರಣು. ನಮಗೆ ಮೈಸೂರಲ್ಲಿ ಕಾನೂನ ಕಷ್ಟಪಡ್ತಿದ್ದ ನೋಡಿ ಅವರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರ ಮುಖ್ಯ ಅತಿಥಿಗಳಾದಂಥ ಎಸ್ ಪೊನ್ನಣ್ಣ ಅವರ ಹಿರಿಯ ವಕೀಲರು, ಮಾಜಿ ಶಾಸಕರು, 8 ಬಾರಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂಥ ನಮ್ಮ ಸುಬ್ಬಾರೆಡ್ಡಿ ಅವರ ಹಿರಿಯ ವಕೀಲರಾದಂಥ ಚಂದ್ರಮೌಳಿಯವರ ಇನ್ನೊಬ್ಬರು ಹಿರಿಯ ವಕೀಲರಾದಂಥ ಶ್ರೀ ನಾಣಯ್ಯ ಅವರ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ HV ಪ್ರವೀಣ್ ಗೌಡ ಅವರ ಉಪಾಧ್ಯಕ್ಷರಾದಂಥ ಗಿರೀಶ್ ಕುಮಾರ್ ಅವರ ಖಜಾಂಚಿಗಳಾದಂಥ ಶ್ವೇತಾ ರವಿಶಂಕರ್ ಅವರ ಇತರ ಎಲ್ಲ ಪದಾಧಿಕಾರಿಗಳ
ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಿದ್ದಾರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ವಕೀಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಇವತ್ತು ಬೆಂಗಳೂರಿನ ವಕೀಲರ ಸಂಘವು ವಾರ್ಷಿಕ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡ್ತೀವಿ. ನಾನು ಬೆಂಗಳೂರಿನ ಎಲ್ಲ ಸಂಘದ ಸದಸ್ಯರು ವಕೀಲರುಗಳಿಗೆ ಶುಭವನ್ನ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆಯಿಂದ ರಜಾ ಪ್ರಾರಂಭ ಆಗ್ತಾ ಇದೆ. 8ನೇ ತಾರೀಕಿನಿಂದ ರಜಾ ಪ್ರಾರಂಭ ಆಗ್ತಾ ಇದೆ. ಈ ರಜಾ ದಿನಗಳು ಎಲ್ಲರಿಗೂ ಕೂಡ ಸುಖಕರವಾಗಿರಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರುಗಳು ಯಾವಾಗಲೂ ಕೂಡ ರಜಾ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಅವರು ವಕೀಲಿ ವೃತ್ತಿನಲ್ಲಿ ತನ್ಮಯ ಆಗಿರ್ತಾರೆ. ಹಾಗಾಗಿ ರಜಾ ಬಂದ್ರೆ ಸ್ವಲ್ಪ ದಿನ ಬಿಡು ಮಾಡ್ಕೊಂಡು ವಕೀಲಿ ವೃತ್ತಿಯಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ರಜಾ ಬಂದದ್ದು ಬಹಳ ಖುಷಿ ಕೊಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ಈ ರಜಾ ದಿನದ ರಜಾ ಸುಖಕರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನನಗೆ ವಿವೇಕ್ ರೆಡ್ಡಿ ಮತ್ತು ಕನ್ನಡ ಒಂದು 2-3 ಸಾರಿ ಬಂದಿದ್ದೀನಿ. ಒಂದು ನಿಮ್ಗೊಂದು ಅಭಿನಂದನೆ ಮಾಡಬೇಕು. ನಾವು ವಕೀಲ ಸಂಘ, ಬೆಂಗಳೂರಿನ ವಕೀಲ ಸಂಘ, ನೀವು ಬರಬೇಕು ಅಂತ ಹೇಳಿದ್ರು. ನನಗೆ ಸಮಯ ಅಭಾವದಿಂದ ಬರಲಿಕ್ಕಾಗಲಿಲ್ಲ. ಕೊನೆಗೆ ಇವತ್ತು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆನೆಲ್ಲ ಕಾಲ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ಸಿಗ್ತದೆ. ನನಗೆ ವಕೀಲರ ಸಂಘದಿಂದ ವಿವೇಕ್ ರೆಡ್ಡಿಯವರು ಮತ್ತು ಇತರ ಪದಾಧಿಕಾರಿಗಳು ಹೊನ್ನಣ್ಣನೂ ಕೂಡ ಸೇರ್ಕೊಂಡು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಅದಕ್ಕಾಗಿ ವಿವೇಕ್ ರೆಡ್ಡಿ ಅವರಿಗೆ, ಇತರ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರ ರಕ್ಷಣಾ ಕಾಯ್ದೆ
ಇದು ಬಹಳ ದಿನಗಳಿಂದ ಬೇಡಿಕೆಯಲ್ಲಿದ್ದಂಥ ವಿಚಾರ. ಬಹಳ ವರ್ಷಗಳಿಂದ ಕೂಡ ಇದು ಬೇಡಿಕೆ. ವಕೀಲರಿಗೆ ಒಂದು ರಕ್ಷಣೆ ಬೇಕಾಗ್ತದೆ, ಅದಕ್ಕೊಂದು ಕಾನೂನಿನ ಚೌಕಟ್ಟು ಬೇಕಾಗ್ತದೆ. ಆ ಕಾನೂನಿನ ಚೌಕಟ್ಟನ್ನು ಒದಗಿಸ್ಕೊಡ್ಬೇಕಾದ್ರೆ ಶಾಸಕಾಂಗ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾನು ಒಂದ್ಸಾರಿ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆಲ್ಲ ಬೆಂಗಳೂರಿನ ವಕೀಲರುಗಳೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ರು. ನಾನು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಕೇಳಿದೆ, ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಬೆಂಗಳೂರಿಂದ ಬಂದಿದ್ದೇವೆ, ನಾವು ಬೆಳಗಾವಿಯಿಂದ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ, ನಮಗೆ ಒಂದು ರಕ್ಷಣಾ ಕಾಯ್ದೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ಆಗ ಹೇಳಿದೆ, ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಪ್ಪ, ನಾನು ಅಧಿಕಾರದಲ್ಲಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, ಅಧಿಕಾರದಲ್ಲಿ ಇಲ್ಲ. ಆದರೂ ಕೂಡ ನಿಮ್ಮ ಪರವಾಗಿ ಸರ್ಕಾರದ ಗಮನವನ್ನ ಒತ್ತಾಯಪೂರ್ವಕವಾಗಿ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ನಾನು ಅವತ್ತು ಸುವರ್ಣಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆಗ ಮಾಧುಸ್ವಾಮಿ ಕಾನೂನು ಮಂತ್ರಿಯಾಗಿ, ಮಾಧುಸ್ವಾಮಿ ಹೇಳಿದೆ, ಇದನ್ನು ಮಾಡ್ಬಿಡಪ್ಪ ಕಾನೂನು ಅಂತ ಹೇಳಿ. ಅವರು ಒಪ್ಕೊಂಡ್ರು, ಆದ್ರೆ ಮಾಡಲಿಲ್ಲ. ಮಾಧುಸ್ವಾಮಿ ಒಪ್ಕೊಂಡ್ರು, ನಾನು ಹೇಳಿದಾಗ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಮಾಡಲಿಲ್ಲ. ಒಂದು ವೇಳೆ ಮಾಡದೇ ಇದ್ರೆ, ನಾನು ಹೇಳಿದ್ದೆ ವಕೀಲರಿಗೆ, ಬೆಂಗಳೂರಿನ ವಿವೇಕ್ ರೆಡ್ಡಿ ಮತ್ತು ಎಲ್ಲ ಸ್ನೇಹಿತರು, ನಾವು ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆದ್ಮೇಲೆ ಅಧಿಕಾರಕ್ಕೆ ಬರ್ತಕ್ಕಂಥ ವಾಸನೆ ಬರಕ್ ಶುರುವಾಗ್ಬಿಟ್ಟಿತ್ತು ನನಗೆ. ಹಾಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾವು ಬಂದಾಗ ಮಾಡ್ಕೊಳ್ಳೋಣ, ನಾವು ಅಧಿಕಾರಕ್ಕೆ ಬಂದಾಗ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಆದ್ರೂ ಸ್ವಲ್ಪ ವಿಳಂಬ ಆಯಿತು. ಆದ್ರೆ ಕಾನೂನಂತೂ ಮಾಡಿದ್ದೀವಿ. ಈಗ ಇವತ್ತಿನ ದಿನಗಳಲ್ಲಿ ವಕೀಲರ ರಕ್ಷಣೆ ಅತ್ಯಂತ ಅವಶ್ಯ. ಅವರಿಗೆ ಚೆಕ್ ಮಾಡ್ತಕ್ಕಂಥದ್ದು, ಅಡ್ಡಿಪಡಿಸ್ತಕ್ಕಂಥದ್ದು, ಕಿರುಕುಳ ಕೊಡ್ತಕ್ಕಂಥದ್ದು, ಇಂಥವ್ರಿಗೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಒಂದು ಕಾಯ್ದೆ ಇರಬೇಕಾಗ್ತದೆ. ಆ ಕಾಯ್ದೆ ಅತ್ಯಂತ ಅವಶ್ಯ, ಅಗತ್ಯ ಅಂತೇಳಿ ಮನಗಂಡು ನಾನು ಈ ಕಾಯ್ದೆಯನ್ನ ಮಾಡೋದು. ವಿಧಾನಸಭೆ, ವಿಧಾನ ಪರಿಷತ್ತು ಎರಡೂ ಕಡೆ ಪಾಸ್ ಆಗಿ ರಾಜ್ಯಪಾಲರು ಕೂಡ ಅಂಕಿತ ಹಾಕಿ ಈಗ ಕಾಯ್ದೆ ಆಗಿದೆ. ಈಗ ನಿಮಗೆ ರಕ್ಷಣಾ ಕಾಯ್ದೆ ಸಿಕ್ಕಿದೆ, ನಿಮ್ಮ ರಕ್ಷಣೆ ಸಿಕ್ಕಿದೆ. ಬರೀ ನಿಮ್ಮ ರಕ್ಷಣೆ ಸಿಕ್ಕಿದ್ರೆ ಸಾಲದು, ಈ ದೇಶದ, ಈ ನಾಡಿನ ಜನರ ರಕ್ಷಣೆ ಆಗ್ಬೇಕು. ಆ ಕೆಲಸ ನಿಮ್ ಕೈಲಿರೋದ್ರಿಂದ ಅದನ್ನು ಮಾಡಬೇಕು.
ವಕೀಲರು ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಕೀಲರು ಸಂವಿಧಾನವನ್ನ ಓದ್ಕೋಬೇಕು, ಸಂಪೂರ್ಣ ಅರ್ಥ ಮಾಡ್ಕೋಬೇಕು, ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾರೇ ವಕೀಲರಾಗಿರು, ಕೆಲವರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳಿರ್ತಾರೆ, ಅವರಷ್ಟೇ ತಿಳ್ಕೋಬೇಕಾದಂತ ಅಗತ್ಯ ಇಲ್ಲ. ಎಲ್ಲ ವಕೀಲರುಗಳು ಕೂಡ ಸಂವಿಧಾನವನ್ನ ಲಾ ಆಫ್ ದಿ ಲ್ಯಾಂಡ್ ಪ್ರತಿಯೊಬ್ರು ಕೂಡ ತಿಳ್ಕೋಬೇಕಾಗ್ತದೆ. ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳಿರ್ತಾರಪ್ಪ, ಅವ್ರು ಓದ್ಕೊಂಡು ಸಾಕು ಅಂತ ಅನ್ನಕ್ಕಾಗಲ್ಲ. ಪ್ರತಿಯೊಬ್ಬ ವಕೀಲರು ಕೂಡ ಸಂವಿಧಾನವನ್ನ ಓದ್ಕೊಳ್ಳೋದಷ್ಟೇ ಅಲ್ಲ, ನೀವು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಓದ್ಕೊಂಡಿರ್ತೀವಿ, ಆದರೆ ಅದನ್ನ ಅರ್ಥೈಸ್ಕೊಳ್ಳೋದು ಇದೆಯಲ್ಲ, ಅದನ್ನ ಪ್ರತಿಯೊಂದು ಪದನೂ ಕೂಡ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದನ್ನ ಜಾರಿ ಕೊಡೋದು ಇದೆಯಲ್ಲ, ಅದು ಬಹಳ ಬಹುಶಃ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸ್ತಕ್ಕಂಥ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಅವರು ಅನೇಕ ದೇಶಗಳ ಸಂವಿಧಾನಗಳನ್ನ ಓದಿ ಅರ್ಥ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಈ ಸಂವಿಧಾನದಲ್ಲಿ ಸೇರಿಸಿ ನಮ್ಮ ಸಮಾಜಕ್ಕೆ ಎಂಥ ಸಂವಿಧಾನ ಬೇಕು, ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು, ನಮ್ಮ ನಾಡಿಗೆ ಎಂಥ ಸಂವಿಧಾನ ಬೇಕು ಅಂತೇಳಿ ಅಂತ ಸಂವಿಧಾನವನ್ನ ರಚಿಸಿಕೊಟ್ಟಿದ್ದಾರೆ. ನಾನು ಸಂವಿಧಾನದ ವಿದ್ಯಾರ್ಥಿ, ಸ್ವಲ್ಪ ದಿನ ಕಾನ್ಸ್ಟಿಟ್ಯೂಷನಲ್ ಲಾ ತಗೊಂಡಿದ್ದೆ ನಾನು LLM ನಲ್ಲಿ. ಆ LLM ನಲ್ಲಿ ಫೇಲ್ ಆಗೋಯ್ತು, ಬಿಡ್ಬಿಟ್ಟೆ ಮೇಲೆ ನಾನು ಓದಕ್ಕೆ ಹೋಗಿಲ್ಲ. ಆದ್ರೆ ಸ್ವಲ್ಪ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿದೆ. ನಮ್ಮ ಸಂವಿಧಾನ ಇದೆಯಲ್ಲ, ಈ ದೇಶದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಂವಿಧಾನ ಅಸಮಾನತೆ. ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ. ಹಿಂದಿಯಿಂದ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ. 10 ವಾಲ್ಯೂಮ್ಗಳಿದ್ದಾವೆ. ಆ 10 ವಾಲ್ಯೂಮ್ನಲ್ಲಿ 1949 ಇಸ್ವಿ ನವೆಂಬರ್ 25ನೇ ತಾರೀಕು 1949 ಇಸ್ವಿ ನವೆಂಬರ್ 25ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಮಂಡಿಸಿ ಭಾಷಣ ಮಾಡ್ತಾರೆ. ಅದು ಒಂದು ಐತಿಹಾಸಿಕವಾದಂತ ಭಾಷಣ, ಹಿಸ್ಟಾರಿಕಲ್ ಸ್ಪೀಚ್. ಆ ಭಾಷಣದಲ್ಲಿ ಹೇಳ್ತಾರೆ ಅವರು ಎರಡು, ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಾರಲ್ಲ, ಅವರು ಒಬ್ಬ ವಿಷನರಿ. ಅವರು ಎಲ್ಲರೂ ವಿಷನರಿಗಳಾಗಕ್ಕೆ ಸಾಧ್ಯ ಆಗಲ್ಲ. ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿತ್ವ ಯಾರಿಗಿರ್ತದೆ ಅವ್ರು ಮಾತ್ರ ವಿಷನರಿಗಳಾಗಲಿಕ್ಕೆ ಸಾಧ್ಯ. 10 ವರ್ಷ, 20 ವರ್ಷ, 100 ವರ್ಷ, 1000 ವರ್ಷದ ಮೇಲೆ ಏನಾಗ್ಬೋದು ಈ ಸಮಾಜದಲ್ಲಿ ಇರ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ, ಅದು ಯಾರಿಗಿರ್ತದೆ ಅವ್ರು ಮಾತ್ರ ವಿಷನರಿಗಳಾಗಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಲಭಿಸಿದೆ.
ಎಂತ ಸ್ವಾತಂತ್ರ್ಯ ಲಭಿಸಿದೆ? ಈ ಸ್ವಾತಂತ್ರ್ಯ ಉಳಿಬೇಕಾದ್ರೆ ನಮಗೆ ಸಾಮಾಜಿಕ ಸಾರ್ವಭೌಮತ್ವ, ಆರ್ಥಿಕ ಸಾರ್ವಭೌಮತ್ವ ದೊರಕಿದಾಗ ಮಾತ್ರ ಈ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾಷಣ ಮಾಡಿದ್ದಾರೆ. ಬರೀ ರಾಜಕೀಯ ಪ್ರಜಾಪ್ರಭುತ್ವ ಇದ್ರೆ ಸಾಲದು, ಜೊತೆಗೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಇದ್ದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈಗ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಅದೇ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ವಿಷಯಕ್ಕೆ ಬಂದಾಗ ಆಗಿರಲ್ಲ. ಒಂದು ಓಟು ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಹಾಗಾಗಿ ಈ ಅಸಮಾನತೆ ಹೋಗದೆ ಹೋದರೆ, ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗದೆ ಹೋದರೆ, ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು, ಈ ಅಸಮಾನತೆ ಹೋಗದೆ ಹೋದ್ರೆ ಯಾರು ಇದರಿಂದ ಶೋಷಣೆಗೆ, ಅನ್ಯಾಯಕ್ಕೆ, ನೋವಿಗೆ ಒಳಗಾಗ್ತಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದನ್ನ ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ನಾವು. ಅವರೇ ಧ್ವಂಸ ಮಾಡಿಬಿಡ್ತಾರೆ. ಅದರಿಂದ ಸ್ವಲ್ಪ ಹಿಂದಕ್ಕೆ ನಿಂತಿರ್ತೀನಿ. ಯಾಕೆ ಇದು ಮೈಕು ಕೋಆಪರೇಟ್ ಮಾಡ್ತಾ ಇಲ್ಲ. ಅದರಿಂದ ಈ ಧ್ವಂಸ ಮಾಡ್ತಕ್ಕಂಥದಕ್ಕೆ ಮಾಡ್ತದೆ ಅಂತೇಳಿ ಅವತ್ತೇ ಎಚ್ಚರಿಸಿದ್ದಾರೆ. ಮತ್ತೆ ಸಂವಿಧಾನ ಉತ್ತಮರ ಕೈಗೆ ಇರಬೇಕು. ಯಾರಿಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದೆ, ಅದರ ಆಶಯಗಳ ಬಗ್ಗೆ ಬದ್ಧತೆ ಇದೆ, ಅದರ ದೇವೋದ್ದೇಶಗಳ ಬದ್ಧತೆ ಇದೆ, ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಇದು ಸುರಕ್ಷಿತವಾಗಿ ಸಾಧ್ಯ. ಅದಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಇದ್ರೆ ಇದು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮಾತುಗಳನ್ನ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಏನ್ ಹೇಳಿದ್ದಾರೆ ಅಂತಂದ್ರೆ, ಅಧಿಕಾರ ಯಾವಾಗಲೂ ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗ್ಬೇಕು. ನೋಡ, ಅದಕ್ಕೆ ನಾನು ಕೇಳಿದೆ, ಈಗ ವಿವೇಕ್ ರೆಡ್ಡಿ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿತ್ತು, ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, 30% ಮೀಸಲಾತಿ ಕೊಡಲೇಬೇಕು ಭಾರತ ದೇಶದಲ್ಲಿ ಅಂತ ಮಾಡಿದ್ರು. ಆಮೇಲೆ ಲೇಡೀಸ್ ಎಲ್ಲ ನೀವೆಲ್ಲ ಎಲ್ಲರೂ ಆಗ್ತಾನೆ ಇರಲಿಲ್ಲ. ನೋಡಿ, 12 ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ. ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಈ 3 ಪ್ರಜಾಪ್ರಭುತ್ವದಲ್ಲಿ 3 ಸಂಸ್ಥೆಗಳಿದಾವಲ್ಲ,
ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಮನ್ವಯತೆಯಿಂದ ಕೆಲಸ ಮಾಡದಿದ್ರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಸಮನ್ವಯತೆ ಇರಬೇಕು. ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ. ನಿಮ್ ಜವಾಬ್ದಾರಿ ಹೆಚ್ಚಿದೆ, ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ. ಯಾಕಂದ್ರೆ ನೀವೆಲ್ಲ ಕಾನೂನು ಬಲ್ಲವರು. ನಾನು ಸ್ವಲ್ಪ ದಿನ ಲಾಯರ್ ಆಗಿದ್ದೆ, ಅಂದ್ರೆ ಬಹಳ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲಿಲ್ಲ ನಾನು. ಅರ್ಧ ಕಾಲು ಲಾಯರ್ ಕೆಲಸ ಮಾಡ್ತಿದ್ದೆ, ಅರ್ಧ ಕಾಲು ರಾಜಕೀಯದಲ್ಲಿ ಇರ್ತಿದ್ದೆ. ಹಾಗಾಗಿ ಪೂರ್ಣ ರಾಜಕಾರಣ ಪೂರ್ಣ ಲಾಯರ್ ಕೆಲಸ ಮಾಡೋಕ್ಕಾಗಲಿಲ್ಲ. ಆಮೇಲೆ 77ರಲ್ಲಿ ನಾನು ಲಾಯರ್ ಆದದ್ದು 72 ಆಗಸ್ಟ್ ತಿಂಗಳಲ್ಲಿ. 77ರಲ್ಲಿ ಮೈಸೂರು ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೆ. ಚುನಾವಣೆ ನಡೀತು. ಚುನಾವಣೆಯಲ್ಲಿ ಬಹುಮತ ಹೆಚ್ಚು ಮತಗಳನ್ನು ತಗೊಂಡು ಗೆದ್ದಿದ್ದೆ ನಾನು. 77. ಆಮೇಲೆ ನಮ್ಮ ಸೀನಿಯರು ಮತ್ತೆ ಅಧ್ಯಕ್ಷ ನಿಂತ್ಕೊಂಡ್ಬಿಟ್ಟು ನಾವು ಬಿಡ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಕ್ ಹೋಗಲೇ ಇಲ್ಲ. ಅದೇನಂದ್ರೆ ಸುಬ್ಬಾರೆಡ್ಡಿ ಅವರು ಹೊರಟೋದ್ರ, ಸುಬ್ಬಾರೆಡ್ಡಿ ಅವ್ರ ತರ ನಾನು ಒಂದು 2-3 ಸಾರಿ ಸೆಕ್ರೆಟರಿ ಆಗ್ಬೋದಾಗಿತ್ತು, ಅಧ್ಯಕ್ಷ ಆಗ್ಬೋದಾಗಿತ್ತು. ಈಗ ಆಗಲ್ಲಪ್ಪ, ಈಗ ಆಗ್ಬೇಕು. ನನಗೆ ಎಷ್ಟು ವಯಸ್ಸು ಗೊತ್ತಾ? ಈಗ 78 ವರ್ಷಗಳು. ಆದ್ರೆ ಇನ್ನೂ ಗಟ್ಟಿಯಾಗಿದ್ದೀನಿ. ಮೆಂಟಲಿ ಓಕೆ, ಫಿಸಿಕಲಿ ಓಕೆ. ಆದ್ರಿಂದ ನೀವೆಲ್ಲ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೆ ದೌರ್ಜನ್ಯ ಮಾಡೋರ ಜೊತೆಯಲ್ಲಿ, ಅನ್ಯಾಯ ಮಾಡೋರ ಜೊತೆಯಲ್ಲಿ ಸೇರ್ಕೊಳ್ಳಕ್ ಹೋಗಬೇಡಿ. ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಿ. ಅದೇ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ವಾ? ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಮೇಲ್ವರ್ಗದವರು ಇದ್ದಾರೆ, ಕೆಳವರ್ಗದವರು ಇದ್ದಾರೆ. ಇದೆಲ್ಲ ಬದಲಾವಣೆ ಆಗ್ಬೇಕಲ್ಲ. ಈ ಬದಲಾವಣೆಗೆ ನೀವೆಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ಜನಕ್ಕೆ ನ್ಯಾಯ ಕೊಂಡ್ಕೊಳ್ಳೋದಿದೆಯಲ್ಲ, ನ್ಯಾಯ ಪಡ್ಕೊಳ್ಳೋದಿದೆಯಲ್ಲ, ಬಹಳ ದುಬಾರಿಯಾಗುತ್ತದೆ. ಅನೇಕ ಜನ ಪಾಪ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿ, ದುಡ್ಡಿಲ್ಲದೆ ನ್ಯಾಯ ಪಡ್ಕೊಳ್ಳಕ್ ಆಗೋದಿಲ್ಲ. ಅಂಥವ್ರಿಗೆಲ್ಲ ಅನ್ಯಾಯ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ಅವ್ರಿಗೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ದುಡ್ಡು ಮಾಡೋದೇ ಒಂದು ವೃತ್ತಿಗೆ, ನಿಮ್ಮ ವೃತ್ತಿ ಉದ್ದೇಶ ಅಲ್ಲ. ನ್ಯಾಯ ಕೊಡಿಸೋದು ಕೂಡ ಉದ್ದೇಶ ಆಗಬೇಕು. ಆಮೇಲೆ ತ್ವರಿತವಾಗಿ ನ್ಯಾಯ ಸಿಕ್ಕ ರೀತಿಯಲ್ಲಿ ಮಾಡಬೇಕು. ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್. ಇದು ನಿಮ್ಮ ದಿನನಿತ್ಯದ ಮಂತ್ರ. ವಕೀಲರುಗಳ ಮನಸ್ಸು ಮಾಡಿದ್ರೆ ಡಿಲೇ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಒಬ್ರು ಲಾಯರ್ ಇದ್ರು, ಲಾಯರ್
ನಮ್ಮ ಚಿಕ್ಕೋರಯ್ಯನವರು ನಮ್ಮ ಸೀನಿಯರ್. ಅವರು ಯಾವ ಅಪೀಲ್ ನಲ್ಲಿ ಅಥವಾ ಕೇಸ್ ನಲ್ಲಿ ಸತ್ವ ಇರಲ್ಲ, ಸತ್ಯ ಇರಲ್ಲ, ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳಿರಲ್ಲ ಅಂತ ಕೇಸ್ಗಳನ್ನ ಅವ್ರು ಕೊಟ್ಟು ಅದು ಬಸವಮಯ್ಯಂಗಾರ್ ಅಂತ ಪಾಪ ಬದುಕಿಲ್ಲ ಈಗ. ಬಸವಮಯ್ಯಂಗಾರ್ ಅಂತ ಕೇಶವಯ್ಯಂಗಾರ್ ಅಂತ ಅವರು ಕಳಿಸ್ಬಿಡೋದು. ಅವರು ಆ ಕೇಸ್ನೇ ಸಾಕ್ಷ್ಯಾಧಾರಗಳಿದ್ದಿರೋ ಕೇಸ್ನೇ 20 ವರ್ಷ 30 ವರ್ಷ ಬಿಟ್ಟಿಲ್ಲ. ಒಂದು ಅರ್ಜಿ ಹಾಕೋದು, ಐಎ ಹಾಕೋದು, ಐಎ ಮೇಲೆ ಆರ್ಡರ್ಸ್ ಆಗುತ್ತೆ, ಅದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಂಡು ಹೋಗೋದು, ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ ತಗೊಂಡು ಹೋಗೋದು, ರಿಮ್ಯಾಂಡ್ ಆಗುತ್ತೆ. ಈ ತರ ಆಗ್ಬಾರ್ದು ಅಲ್ವಾ? ಕೆಲವು ದೇ ಆರ್ ನೋನ್ ಫಾರ್ ಇಟ್ ಅಂಡ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಎಲ್ಲ ಇಂಟೆಲಿಜೆಂಟ್ ಆಗದೆ ಹೋದ್ರೆ ಅದೆಲ್ಲ ಅಷ್ಟೊಂದು ದೂರ ತಳ್ಳಕ್ಕಾಗಲ್ಲ ಕೇಸ್ನ. ದೇ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಬಟ್ ಅದರಲ್ಲಿ ಏನು ಸತ್ವ ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ, ಸಾಕ್ಷ್ಯಾಧಾರಗಳು ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ ಅದು 20 ವರ್ಷ 30 ವರ್ಷ ಎಳಿಬೇಕಾದ್ರೆ ಕೋರ್ಟ್ನಲ್ಲಿ ಸಿಂಪಲ್ ಥಿಂಗ್. ಸೊ ಆತರ ಆಗ್ಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಧ್ಯವಾದ ಮಟ್ಟಿಗೆ ಯಾರು ಅಶಕ್ತ ಜನರಿದ್ದಾರೆ ಸಮಾಜದಲ್ಲಿ, ಆ ಅಶಕ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಾ ಏನು ಲಾಯಕ್ ಕೆಲಸದಲ್ಲಿ ಏನು ಸಂಪಾದನೆ ಮಾಡಲಿಲ್ಲ, ಅವತ್ತು ಖರ್ಚು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ನಾಳೆ ಏನಪ್ಪ ನನಗೆ ಬ್ರೇಕ್ಫಾಸ್ಟ್ ದುಡ್ಡಿದೆಯಾ, ತಿಂಡಿ ಊಟ ದುಡ್ಡಿದೆಯಾ ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಮುಗಿದವ್ರು ಸಾಕು ಅಂತ ಮಾಡ್ತಿದ್ದೆ. ಹಾಗೆ ನೀವು ಹಂಗೆಲ್ಲ ಮಾಡಿ ಅಂತ ಹೇಳಲ್ಲ ನಾನು. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಫೀಸ್ ತಗೊಳ್ಳಿ ಅಷ್ಟೇ. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಮತ್ತು ನ್ಯಾಯ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು. ಅದನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದು ಒಂದು ಏಷ್ಯಾದಲ್ಲೇ ದೊಡ್ಡ ಬಾರ್ ಅಸೋಸಿಯೇಷನ್. ಏಷ್ಯಾ ಖಂಡದಲ್ಲಿ 25,000 ಜನ ಅಭಿವೃದ್ಧಿಸಿದ್ದಾರೆ. ಮೆಂಬರ್ಸ್ ಪ್ರಾಕ್ಟೀಸ್ ಮಾಡೋರು ಎಷ್ಟು ಜನ ಇದ್ದಾರೆ? 20,000 ಜನ. Again, it is not a small thing. It's a very big association. ಅದಕ್ಕೆ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಒಂದು 50 ಜನ ತುಂಬಿಕೊಂಡಿರ್ತಾರೆ. ಎಲ್ರಿಗೂ ಪ್ರಾಕ್ಟೀಸ್ ಸಿಗ್ತದ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲ, ಬೆಂಗಳೂರು ಅಂತ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಇವರೆಲ್ಲ ವಕೀಲರಾಗಿದ್ದವ್ರೆ. ನಮ್ಮ ಚಿಕ್ಕೋರಯ್ಯನವರು ನಮ್ಗೆ ಅವರು ಒಂದ್ಸಾರಿ ಕ್ರಿಮಿನಲ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾರಾಯಣವ್ರೆ ಕ್ರಿಮಿನಲ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು, ಕನ್ವಿಕ್ಷನ್ ಆಗೋಯ್ತು. ಇವು ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದ್ರಂತೆ, ಕನ್ವಿಕ್ಷನ್ ಆಗೋಯ್ತು. ಅವತ್ತಿನಿಂದ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು. ಬರೀ ಸಿವಿಲ್ ಸೈಡ್ ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು.
ಏನಂತ ಹೇಳ್ಕೊಟ್ಟಿದ್ರು ಅಂತಂದ್ರೆ ತಕ್ಷಣ ನಾನು ಅವ್ರ ಹತ್ರ ಜೂನಿಯರ್ ಆಗಿ ಹೋದಾಗ ಏನ್ ನೋಡಪ್ಪ ಕೋರ್ಟ್ನಲ್ಲಿ ಹೆಚ್ಚು ಮಾತಾಡ್ಬೇಕು ನೀವು ಮಾತಾಡೋದೇ ಇರಬಾರದು. ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ, ಮಾತು ಹೇಳಲ್ಲ ಅಂತ ಬಂದು ಹೇಳ್ತಾರಪ್ಪ. ಇವರು ನೋಡು ಚಂದ್ರಮೌಳಿ ಬಹಳ ಜನ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಿಲ್ಲ ನನಗೆ, ಹಂಗಾಗಬಾರದು ಅಷ್ಟೇ. ನೀವು ನಿಮ್ಮ ಕೇಸನ್ನ ಚೆನ್ನಾಗಿ ಓದ್ಕೊಳ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜಿ ಮುಂದೆ ನಿಮ್ಮ ಆರ್ಗ್ಯುಮೆಂಟ್ ಅನ್ನ ಇಡಬೇಕು. ನಿಮ್ಮ ಕಕ್ಷಿಗಾರರ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನಿಮ್ಗೆಲ್ಲ ಇವೆಲ್ಲ ಹೇಳಕ್ ಹೋದ್ರೆ ಏನಪ್ಪ ನಮ್ಗೆ ಪಾಠ ಮಾಡ್ತಾರೆ ಅಂತ ಅನ್ಕೊಂಡು ಏನೋ ಗೊತ್ತಿಲ್ಲ ನನಗೆ. ಅದರಿಂದ ಹೆಚ್ಚು ಹೇಳಕ್ ಹೋಗಲ್ಲ. ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಇಲ್ಲಿ, ನಿಮ್ಗೆಲ್ಲ ಅನುಭವ ಇದೆ. ಅನುಭವ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನಗೆ ಅಭಿನಂದನೆಯನ್ನ ಮಾಡಿದ್ದೀರಿ. ಎಲ್ಲ ಲಾಯರ್ಗಳು ಸೇರಿ ಅಭಿನಂದನೆಯನ್ನ ಮಾಡಿದ್ದೀರಿ. ಅದಕ್ಕೋಸ್ಕರ ಎಲ್ಲ 25,000 ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಆಮೇಲೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ವೆಲ್ಫೇರ್ ಫಂಡ್ ಎನ್ಹಾನ್ಸ್ ಮಾಡಬೇಕು ಅಂತ ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎನ್ಹಾನ್ಸ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಎನ್ಹಾನ್ಸ್ ಮಾಡೋಣ, ಇಷ್ಟೇ ಮಾಡ್ಕೊಡ್ತೀನಿ, ನೀವು ಕೇಳಿದಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಹೆಚ್ಚಂತೂ ಮಾಡ್ತೀವಿ. ಆಮೇಲೆ ಎಂತದು ಸುಪ್ರೀಂ ಕೋರ್ಟ್ ಪೀಠ ಬೇಕು ಅಂತ ಹೇಳಿದ್ದೀವಿ. ನಾನು ಪ್ರಯತ್ನ ಮಾಡ್ತೀನಿ. ಅದು CSI ಅವೆಲ್ಲ ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋಣ. ಈಗ CRPC ಇದೆಯಲ್ಲ, ಅದೇ ತಾನ ಆಗ್ಬಿಟ್ಟಿದೆ. ಈಗ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತೇನೆ. ಅದು ಇಟ್ ಕಾಸ್ಟ್ ನಥಿಂಗ್. ಅಷ್ಟೇ. ಜೂನಿಯರ್ಸ್ಗೆ ಸ್ಟೈಪಂಡ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು ಹಿಂದ್ಗಡೆ. ಸೊ ಅದ್ರ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ ಅವೆಲ್ಲವೂ ಕೂಡ ನಾವು ಪಾಸಿಟಿವ್ ಮೈಂಡಿಂದ ಪರಿಶೀಲನೆ ಮಾಡ್ತೇವೆ.
ಇಷ್ಟು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.